ನಮ್ಮ ತಪ್ಪು ಜೀವನ ಶೈಲಿಯಿಂದ, ತಪ್ಪು ಆಹಾರ ಪದ್ಧತಿಯಿಂದ, ಅತಿಯಾದ ದೈಹಿಕ ಶ್ರಮದಿಂದ, ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಧೂಳು ಮಾಲಿನ್ಯದಿಂದಾಗಿ, ವಿಷಕಾರಕ ಸಸ್ಯಗಳಿಂದ, ಅತಿಯಾದ ಉಷ್ಣಾಂಶ ಅಥವಾ ಅತಿ ಕಡಿಮೆ ಉಷ್ಣತೆ ಇರತಕ್ಕಂಥ ಸ್ಥಳಕ್ಕೆ ಹೋದಾಗ ಕೂಡ ಅಲರ್ಜಿ ಉಂಟಾಗಬಹುದು. ಅಲರ್ಜಿ ಆದಾಗ ತಲೆನೋವು, ಉಸಿರಾಟ ತೊಂದರೆ, ಮುಖ ಮೈ ಊದಿಕೊಳ್ಳೋದು, ಮೈ ಮೇಲೆ ಗಂಧೆಗಳು ಕಾಣಿಸ್ಕೊಳ್ಳೋದು ಆಗುತ್ತದೆ. ಹೀಗೆ ಅಲರ್ಜಿ ಉಂಟಾದಾಗ ನಾವು ಮಾಡಬೇಕಾದ ಯೋಗ ಮುದ್ರೆಗಳು ಯಾವುವು ಅಂತಂದ್ರೆ, ಶಂಖ ಮುದ್ರೆ 15 ನಿಮಿಷ, ಬೆನ್ನಿಗೆನೆ ತಕ್ಷಣ ವರುಣ ಮುದ್ರೆ 15 ನಿಮಿಷ ಮಾಡಬೇಕು. ಶಂಖ ಮುದ್ರೆ ಹೇಗೆ ಮಾಡ್ಬೇಕಂದ್ರೆ, ಎಡಗೈಯ ಹೆಬ್ಬೆರಳನ್ನು ಬಲಗೈಯ 4 ಬೆರಳುಗಳಿಂದ ಮುಷ್ಟಿ ಹಿಡಿದು ಎಡಗೈಯ ತೋರ್ಬೆರಳ ತುದಿಗೆ ಬಲಗೈಯ ಹೆಬ್ಬೆರಳಿನ ತುದಿಯನ್ನು ಜೋಡಿಸ್ಬೇಕು. ಎಡಗೈಯ ಉಳಿದ ಬೆರಳುಗಳನ್ನ ಏನ್ ಮಾಡಬೇಕು, ಬಲಗೈ ಹಿಂದೆ ಇರಿಸಬೇಕು. ಈ ಶಂಖ ಮುದ್ರೆಯನ್ನು ಬಲಗೈ ಅಥವಾ ಎಡಗೈಯಿಂದ ಮಾಡಬಹುದು. ಈ ಮುದ್ರೆ 15 ನಿಮಿಷ ಮಾಡಿದ ತಕ್ಷಣವೇ ವರುಣ ಮುದ್ರೆ 15 ನಿಮಿಷ ಮಾಡಬೇಕು. ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿಯನ್ನು ಜೋಡಿಸಿದಾಗ ಏನಾಗುತ್ತೆ, ಇಲ್ಲಿ ವರುಣ ಮುದ್ರೆ ಆಗುತ್ತೆ. ಹೀಗೆ ಈ 2 ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಧೂಳಿನ ಅಲರ್ಜಿ ದೂರವಾಗುತ್ತೆ. ಆಮೇಲೆ ಗಂಟಲು ಸ್ವಚ್ಛಗೊಳ್ಳುತ್ತೆ. ಸ್ಕಿನ್ ರ್ಯಾಷಸ್ ಕೂಡ ಏನಂತಂದ್ರೆ ಕಡಿಮೆ ಆಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.